ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಬಲೂಟಗಿ ಗ್ರಾಮದಲ್ಲಿ ನರೇಗಾ ಕಾಮಗಾರಿ ಕೂಲಿ ಕಾರ್ಮಿಕರಿಂದ ಪ್ರತಿಭಟನೆ. ಗ್ರಾಮ ಪಂಚಾಯತ್ ಮುಂದೆ ಕೂಲಿ ಕಾರ್ಮಿಕರಿಂದ ಧರಣಿ. ಬೆಳಿಗ್ಗೆ 11:30ಕ್ಕೆ ಧರಣಿ ಕುಳಿತಿದ್ದಾರೆ. ಸುಮಾರು 3 ಗಂಟೆ ಆದರೂ ಕೂಡ ಯಾವ ಅಧಿಕಾರಿಗಳು ಸ್ಪಂದನೆ ಕೊಟ್ಟಿಲ್ಲ. ಇನ್ನು ಧರಣಿ ಸ್ಥಳಕ್ಕೆ ಅಧಿಕಾರಿಗಳು ಬರ್ತಾ ಇಲ್ಲ. ಯಾಕೆ? ಮುಂದೆ ನೋಡಿ ಕಾರ್ಮಿಕರು ಏನ್ ಮಾಡ್ತಾರೆ ಎಂದು ಬಲೂಟಗಿ ಗ್ರಾಮ ಪಂಚಾಯತ್ ಕೂಲಿ ಕಾರ್ಮಿಕರಿಗೆ ಬಲೂಟಗಿ ಟು ಗಜೇಂದ್ರಗಡ 4 ರಸ್ತೆ ದುರಸ್ತಿ ಎಂದು ಎನ್ಎಂಆರ್ ತೆಗೆದಿದ್ದು ಪೂರ್ಣ ಪ್ರಮಾಣದ ಕೆಲಸವಾಗಿದ್ದು ಕೂಲಿ ಕಾರ್ಮಿಕರಿಗೆ ಒಂದು ಬ್ಯಾಚ್ನಲ್ಲಿ 370 ನೀಡಿದ್ದು ಇವರ ಜೊತೆ ಕೆಲಸ ಮಾಡಿದ್ದ ಇನ್ನೊಂದು ಬ್ಯಾಚ್ಗೆ 230 ರೂಪಾಯಿ ಹಾಕಿದ್ದಾರೆ ಎಂದು ಕಾರ್ಮಿಕರ ಆರೋಪವಾಗಿದೆ. ಇನ್ನು ಗ್ರಾಮಸ್ಥರು ಕೂಲಿ ನಾಲಿ ಮಾಡಿಕೊಂಡೇ ಬದುಕ್ತಾ ಇದ್ದಾರೆ. ಇದರಲ್ಲಿಯೂ ಕೂಡ ಕಡಿಮೆ ಕೂಲಿ ಹಾಕಿರೋದನ್ನ ಖಂಡಿಸಿದ್ದಾರೆ. ಅದಕ್ಕೆ ಸಾರ್ವಜನಿಕರು ಸೇರಿ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಮಾಡ್ತಾ ಇದ್ರು. ಭ್ರಷ್ಟ ಅಧಿಕಾರಿಗಳು ಮುಂದೆ ಬರ್ತಾ ಇಲ್ಲ. ಎಲ್ಲರೂ ದುಡ್ದಾರ, ಯಾರು ದುಡಿಲಾರ್ದಲ್ಲ, ಎಲ್ಲರೂ ದುಡ್ದಾರ. 230 ಹಾಕ್ತಾರೆ ಇವರು. ಅವ್ರ ಮನೆ ನನಗೆ ಹಾಕದ ಪ್ರತಿಯೊಂದು ಕಾರ್ಮಿಕರಿಗೂ 170 ರೂಪಾಯಿ ಎಲ್ಲರಿಗೂ ಪ್ರತಿಯೊಂದು ಮಾಡ್ಕೊಂಬ ಗಾಡಿ ನಾವು ಕಾರ್ಮಿಕರದೀವ್ರಿ. ಎಲ್ಲರೂ ಜನ ಎದಕ್ಕೆ ಬಂದಾರ ಅಂತಂದ್ರೆ ಈ ಕ್ಷಣ ಒಂದ ಕಟ್ಟಿಗೆ 370 ರೂಪಾಯಿ ಪೇಮೆಂಟ್ ಇದೆ. 370 ರೂಪಾಯಿ ಪೇಮೆಂಟ್ ಇದೆ. ಇವ್ರು ಹಾಕಿದ್ದು ಪೇಮೆಂಟ್ ನಮಗೆ 230 ರೂಪಾಯಿ ಹೇಳ್ತಾ ಇದ್ದಾರೆ. ಅದು ನಮಗೆ ಆಗ್ತಾ ಇಲ್ಲ. ಈಗ ಇರುವ ಬೆಲೆಯಲ್ಲಿ 230 ರೂಪಾಯಿ ನಮಗೆ ಸಾಲೋದಿಲ್ಲ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ ಈ ಕ್ಷಣನೇ ನಮಗೆ ರೂಲ್ಸ್ ಪ್ರಕಾರ 370 ರೂಪಾಯಿ ಏನಿದೆ ಎಲ್ಲ ಕೂಲಿ ಕಾರ್ಮಿಕರು ಬರುವ ಹಾಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಷ್ಟೇ ನಮ್ಮ ಬೇಡಿಕೆ. ಇಲ್ಲಿಗ ಅಧ್ಯಕ್ಷರು ಬಂದಿಲ್ಲ, ಪಿಡಿಒ ಬಂದಿಲ್ಲ, ಯಾರು ಬಂದಿಲ್ಲ. ಬಿಲ್ ಕಲೆಕ್ಟರ್ ಸಮ್ಮುಖವಾಗಿ ಮಾಹಿತಿ ತಿಳ್ಕೊಂತ ಇದ್ದಾರೆ. ಇಲ್ಲಿ ಜಿಲ್ಲಾಪಂಚಾಯತ್ ಶಿವ ಬರ್ಬೇಕೈತಿ ಇಟ್ಟತ್ತಿಗೋದ್ರು. ಇಲ್ಲಿ ಎನರ್ಜಿ ಎಲ್ಲರೂ ಫೋನ್ ಹಚ್ಚಿರ ನೀವು? ಮಾಹಿತಿ ಬಿಲ್ ಕಲೆಕ್ಟರ್ ಸಿಬ್ಬಂದಿಗೆ ಕಲ್ಲಪ್ಪ ಅವರಿಗೆ ತಿಳಿಸಿದ್ದೀವಿ, ಮಹೇಶ್ವರಿಗೆ ತಿಳಿಸಿದ್ದೀವಿ. ಅವ್ರು ತಮ್ಮ ಮುಖಾಂತರ ಮಾಹಿತಿ ಏನ್ ಹೇಳ್ತಾ ಇದ್ದಾರೆ. ಇನ್ನು ಪಿಡಿಒರು ಯಾರು ಬಂದಿಲ್ಲ, ಬರಬೇಕಿತ್ತಿಲ್ಲ. ಲೋಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರು ಬಂದಿದ್ದಿಲ್ಲ. ಬರ್ತಾರೆ ಅಂತ ಇನ್ನು ನಿಮ್ಗೆ ಏನೋ ನಿಗದಿತ ಟೈಮ್ ಕೊಟ್ಟಿಲ್ಲ. ಇಲ್ಲಿ ಏನು ಬೇಕಾಯ್ತು, ದುಡಿಯೋರಿಗೆ ನಿಗದಿತವಾಗಿ ಪೇಮೆಂಟ್ ತಲುಪಬೇಕಾಯ್ತು. ದುಡಿಲಾದವ್ರಿಗೆ ಇಲ್ಲಿ ತಲುಪ್ತಾ ಇದೆ. ಇದು ಇವತ್ತಿಂದ ಅಷ್ಟೇ. ಇಲ್ಲಿ ಬಲ್ಟಿ ಗ್ರಾಮ ಪಂಚಾಯತ್ ಒಳಗೆ 8ರಿಂದ ಬೆಳಗ್ಗೆ 2 ಗಂಟೆ ಮಟ್ಟಿಗೆ ಕೆಲಸ ಮಾಡಬೇಕಿತ್ತು ಸಿಬ್ಬಂದಿ ಒಳಗೆ. ಅಲ್ಲಿ ಮೆಸಿಕಲಲ್ಲಿ ಸ್ವಚ್ಛತೆನೇ ಆಗಿಲ್ಲ, ಏನಾಗಿಲ್ಲ. ಇದು ಬರ್ತಾ ಇದೆ. ಯಾವತ್ತು ಹಿಂಗಾಗ್ತಾ ಇದೆ ಪಂಚಾಯತ್ ಪರಿಸ್ಥಿತಿ. ಇಲ್ಲಿ ಕೇಳೋರಿಲ್ಲ, ಹೇಳಿರಲ್ಲ. ಅವ್ರ ಒಳಗೆ ಬರ್ತಾರ ಹೋಗ್ತಾರ. ಇದು ಹಿಂಗಾಗ್ತಾ ಇದೆ ಸಮಸ್ಯೆ. ಇದನ್ನೇನು ಯಾರು ಸಿಬ್ಬಂದಿ ಒಳಗೆ ದುಡಿಯೋರಿಗೆ ಕೇಳಿತ್ತು, ಯಾವ ಬದ್ದವರಿಗೆ ಮನೆ ಕುಂತವ್ರಿಗೆ ಪೇಮೆಂಟ್ ಮಾಡಿದ್ದಾರೆ. ಅದನ್ನ ದಾಖಲೆ ಸಮೇತವಾಗಿ ಕೊಡ್ತೀರಿ, ಬೇಕಾದ್ರೆ ಕೇಳ್ಬೋದು. ಪೇಮೆಂಟ್ ಮಾಡಿರೋದು 230, 250 ರೂಪಾಯಿ ಪೇಮೆಂಟ್ ಮಾಡ್ಬೇಕಾದ್ರೆ ಇಲ್ಲಿ ಯಾರು ರೈತರು ಯಾರು ನಿಮ್ಗೆ ಯಾರು ಕೇಳಾರಪ್ಪ? ಎಲ್ಲಿ ಮೀಟಿಂಗ್ ಮಾಡಿದ್ರು ಅವರು? ಎಲ್ಲಿ ಯಾರನ್ನೂ ಕೇಳಿಲ್ಲ. ಮೇಡಿಯರ್ನೂ ಕೇಳಿಲ್ಲ. ಜನ ಇಲ್ಲಿವರೆಗೂ ಕುಂತರು 2 ಗಂಟೆ ಆಯ್ತು. ನಾವು ಬಂದು ಇಲ್ಲಿವರೆಗೂ ಯಾರು ಬಂದಿಲ್ಲ. ಎಷ್ಟು ಗಂಟೆಗೆ ಬಂದಿರಿ? ಬಂದು 12:30 ಇಲ್ಲಿ ಬಂದಿವಿ. 12:30ಗೆ ಬಂದಿರಿ. 2 ಗಂಟೆ ಇಲ್ಲಿವರೆಗೂ ಯಾರಿಗೆ ಬಂದಿಲ್ಲ. ಬಡವರಿಗೋಸ್ಕರ ಇರೋದು ಪಂಚಾಯತ್ ಇದು. ಅವ್ರ ಬಡವ್ರ ಕೆಲಸನೂ ಮಾಡ್ತಾ ಇಲ್ರಿ. 230 ಬಡವರಿಗೆ 120 ಅವ್ರು. ಹೀಗಾದ್ರೆ ಕೂಲಿ ಕಾರ್ಮಿಕರಿಗೆ ನ್ಯಾಯ ಸಿಗುತ್ತಾ? ಕಾದು ನೋಡೋಣ. ಕಾರ್ಮಿಕರಾದ ಲಕ್ಷ್ಮಣ್ ರಾಠೋಡ್, ಮಂಜುನಾಥ್ ಗಾಂಜಿ, ಕಳಕಪ್ಪ ಕುರಿ, ಸುರೇಶ್ ಕಂಬಾರ್, ಹನುಮಪ್ಪ ರಾಠೋಡ್, ರಮೇಶ್ ಪೂಜಾರ್ ಇನ್ನು ಅನೇಕ ಮಹಿಳೆಯರು ಸೇರಿ ಧರಣಿ ನಡೆಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.